ಮತ್ತು ನಾನು ಒಂದು ವಿಡಿಯೋ ಮಾಡಾಕಿದ್ದೆ. ನೆಲ್ಲಿಕಾಯಿ ನೋಡಿ ತುಂಬ ಜಂಪೆನೇ ಬಿಟ್ಬಿಟ್ಟೈತೆ. ಯಾರು ತಿನ್ನೋರಿಲ್ಲ, ಹಕ್ಕಿ ಪಕ್ಷಿಗಳೇ ತಿಂತಾವೆ. ನೋಡಿ ಎಲ್ಲ ಕೆಳಗಡೆ ಸ್ವಲ್ಪ ಹೋದ್ರೆ ಏನೋ ಪಕ್ಷಿಗಳು ಕಚ್ಚಿ ತಿಂದು ಬಿದ್ದಿರೋದು. ಎಲ್ಲ ಹಕ್ಕಿಗಳಿಗೆ ಆಹಾರ ತುಂಬ ಬಿಟ್ಬಿಟ್ಟೈತೆ. ಯಾರೋ ತಿನ್ನೋರಿಲ್ಲ, ಇದನ್ನ ಬರೀ ಪಕ್ಷಿಗಳು ತಿಂತಾವೆ. ಆಯ್ತಾ, ಒಂದೆರಡು ಕಿತ್ಕೊಳ್ತೀನಿ ನಾನೀಗ. ಹೌದು, ರಾಮ್ ಹುಳಿ ಮತ್ತು ಸಿಹಿ ಒಳ್ಳೆ ಟೇಸ್ಟ್. ಇದೊಂದು ಹುಳಾಗ್ಬಿಟ್ಟೈತೆ. ಇದು ನಾವು ಕಿತ್ತಿದ್ದು ಹುಳಾಗ್ಬಿಟ್ಟೈತೆ. ಇವೆರಡು ಚೆನ್ನಾಗವೆ ನೋಡಿ ಫ್ರೆಂಡ್ಸ್. ಯಾರಿಗಾದ್ರೂ ಬೇಕು ಅಂದರೆ ಬನ್ನಿ ನಮ್ಮ ಮನೆ ಹತ್ರ, ಫ್ರೀಯಾಗಿ ಕೊಡ್ತೀನಿ. ಇದೊಂದು ಕಿತ್ತೋಗ್ಬಿಟ್ಟೈತೆ. ಇಷ್ಟು ಚೆನ್ನಾಗಿರೋ ನೆಲ್ಲಿಕಾಯಿಗಳೈತೆ. ಯಾರು ಬೇಕು ಅಂದರೆ ನಮ್ಮ ಮನೆ ಹತ್ರ ಬಂದರೆ ಪಕ್ಕ ಕೊಡ್ತೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ತಿನ್ಬೋದು. ನೋಡಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ತಿನ್ಕೊಂಡು ಹೋಗ್ಬೋದು ಫ್ರೀಯಾಗಿ. ನೀವೇ ಕೈಯಾರ ಕಿತ್ಕೊಂಡು ತಿನ್ನೋದ್ರಲ್ಲಿ ಮಜಾನೇ ಬೇರೆ ಇದೆ. ಮಾರ್ಕೆಟಲ್ಲಿ ಸಿಗೋದು ದೊಡ್ಡ ವಿಷಯ ಅಲ್ಲ. ಇಲ್ಲಿ ನ್ಯಾಚುರಲಾಗಿ ನಿಮ್ಮ ಕೈಯಾರ ನೀವೇ ಕಿತ್ಕೊಂಡು ತಿನ್ನೋದ್ರಲ್ಲಿ ತುಂಬ ಟೇಸ್ಟ್ ಇರುತ್ತೆ. ನೋಡಿ, ಇದಾದಮೇಲೆ ಪುನಃ ನೆಕ್ಸ್ಟು ವಾಟರ್ ಆ್ಯಪಲ್ ಹಾಕ್ತೀನಿ. ವಾಟರ್ ಆ್ಯಪಲ್ ಮತ್ತು ವಾಟರ್ ಆ್ಯಪಲ್ ಮುಗಿದಲ್ಲ. ಇದು ನೋಡಿ, ಇದೆಲ್ಲ ಸೀಬೆಹಣ್ಣಿನ ಮರಗಳಿದು. ಇದು ಯಾವುದೋ ನಾನು ನೆಟ್ಟಿರೋದಲ್ಲ. ಇದೆಲ್ಲ ಅವಾಗೇ ಉಟ್ಕೊಂಡಿರೋದು. ಈ ಪಕ್ಷಿಗಳು ಅಲ್ಲಿ ಇಲ್ಲಿ ಕಾಡಲ್ಲಿ ತಿಂದ್ಬಿಟ್ಟು ಬಂದು ಏತಿರ್ತಲ್ಲ, ಅದರಲ್ಲಿ ಉಟ್ಕೊಂಡಿರೋದು ಇದು. ಈ ಥರ ಟೋಟಲ್ ಒಂದು ಹೆಚ್ಚು ಕಡಿಮೆ ನಂದು ಜಮೀನಲ್ಲಿ ಈ ಫ್ರೀಯಾಗಿ ಹುಟ್ಟಿರೋ ಮರಗಳು ಒಂದು 40 ಮರ ಐತೆ ಈ ಥರ. ಅದಾದಮೇಲೆ ಈ ಪಪ್ಪಾಯ ಮರನೂ ಕೂಡ ನಾನು ನೆಟ್ಟಿರೋದಲ್ಲ, ಅದೇ ಹುಟ್ಟಿರೋದು. ಹಣ್ಣೆಲ್ಲ ಮುಗ್ದೋಗ್ಬಿಟ್ಟೈತೆ ಈಗ. ಇದೊಂದು ಪಪ್ಪಾಯ ಮರ, ಅದು ಫ್ರೀಯಾಗಿ ಹುಟ್ಟಿರೋದು. ಇನ್ನು ಮುಂದೆ ಜಾಕ್ ಫ್ರೂಟ್, ಹಣ್ಣು, ಅದು ತುಂಬ ಬಿಟ್ಬಿಟ್ಟೈತೆ. ಆದರೆ ಈ ಕಾಯೆಲ್ಲ ನಮಗೆ ಸಿಗ್ತದೆ ತಿನ್ನೋಕ್ಕೆ ಹಣ್ಣಾಗಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಒಳ್ಳೆ ಟೈಮಲ್ಲಿ ಆನೆ ಬರ್ತವೆ.
ಆನೆ ಬಂದ್ಬಿಟ್ಟು ಕೆಳಗಡೆ ಇರೋದೆಲ್ಲ ಕಿತ್ಕೊಂಡು ತಿಂತದೆ. ಅದು ಎಷ್ಟು ಅದಕ್ಕೆ ಅದೆಷ್ಟು ಕೀಳಕ್ಕೆ ಸಾಧ್ಯನೋ ಎಲ್ಲಿ ಗಂಟ ಅದು ಎಟಕ್ತದೆ ಅಲ್ಲಿ ಗಂಟ ಕಿತ್ಕೊಂಡು ತಿಂತದೆ ಅದು. ಆಮೇಲೆ ಈಗ ಮಂಗಗಳು ಬೇರೆ ಪಟ ಬಿಟ್ಟವೆ. ಈಗ ಮಂಗಗಳ ಹಾವಳಿನೂ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟೈತೆ. ಇನ್ನು ಮಂಗಗಳೆಲ್ಲ ಕಿತ್ಕೊಂಡು ತಿಂತವೆ. ಮತ್ತು ಹಳ್ಳಿಲಿಗಳು ತಿಂತವೆ, ಹಳ್ಳಿಲುಗಳು. ಯಾಕೆಂದರೆ ಇದು ಕಾಡು ಪ್ರದೇಶ ಥರ ಇರೋದ್ರಿಂದ ನಮ್ಮ ಜಮೀನು. ನಾನು ಮೊದಲೇ ಹೇಳಿದೆ ನಿಮಗೆ, ನೋಡಿ ಸೀಬೆಹಣ್ಣಿನ ಗಿಡ ಇಲ್ಲೊಂದೈತೆ. ಹಿಂಗೆ ಟೋಟಲ್ ಒಂದು 40 ಗಿಡಗಳು ಅವೇ ಹುಟ್ಟಿರೋದು. ಸೀಬೆಹಣ್ಣಿನ ಮರ ನೋಡಿ ಇಲ್ಲೊಂದೈತೆ. ಇದೊಂದು ಈ ಥರ ಸೀಬೆಹಣ್ಣಿನ ಮರಗಳು. ಹಲಸಿನಣ್ಣು ಮುಗೀತು. ಹಲಸಿನಣ್ಣು ಅರ್ಧ ಆನೆ ಪಾಲಾಗ್ತವೆ. ಇನ್ನು ಬಾಕಿ ಒಂದು 25-30% ಹಳ್ಳಿಲುಗಳು, ಕಾಗೆಗಳು ಇವೆಲ್ಲ ತಿಂದಾಕ್ತವೆ. ಇನ್ನು ನಮಗೆ ಸಿಗೋದು ಒಂದು 2-3 ಸಿಗ್ಬೋದು ನಮಗೆ. ಅದೇ ಹಣ್ಣಾಗೋಕ್ಕಿಂತ ಮುಂಚೆನಾದ್ರು ನಾವು ಕಿತ್ಕೊಂಡೋದ್ರೆ ನಮಗೆ ಸಿಗ್ತವೆ. ಇಲ್ಲಾಂದರೆ ಅವು ಗೋವಿಂದ ಆಗಿಬಿಡ್ತವೆ. ಇಲ್ಲಿ ನೋಡಿ ಸೀಬೆ ಮರ, ಇದು ಸೀಬೆ ಮರ. ಇದು ಕೂಡ ಸೇಮ್ ನಾನು ನೆಟ್ಟಿರೋದಲ್ಲ, ಅದೇ ಹುಟ್ಟಿರೋದು. ಸುಮಾರು ಮರಗಳಿವೆ. ಇದೊಂದು ಪಕ್ಷಿ ಗೂಡು ಕಟ್ಟಿತ್ತು, ಅದು ಅದರೊಳಗಡೆ ಇರ್ಬೋದು, ನೋಡೋಣ. ಇದ್ರೆ ಅದು ವಿಡಿಯೋ ತೋರಿಸ್ಬಿಡ್ತೀನಿ ಈಗ. ಇಲ್ಲ, ಅದು ನಮ್ಮ ಸೌಂಡ್ ಕೇಳ್ಬಿಟ್ಟೆಲ್ಲ ಆರೋಗ್ಬಿಟ್ಟೈತೆ. ನೋಡೋಣ, ಅದ್ರ ಮೊಟ್ಟೆಗಳು ತೋರಿಸ್ತೀನಿ. ಮೊಟ್ಟೆಗಳ ನೋಡಿ ಮರಿ ಮಾಡಿಬಿಟ್ಟೈತೆ. ಪಾಪ ಅದ್ರ ತಾಯಿ ಬಂದ್ಬಿಡ್ತು ಅಂದ್ಬಿಟ್ಟು ಬಾಯಿ ಬಿಡ್ತಾವೆ ಅವು. ಮೊಟ್ಟೆಗಳೋಗಿ ಮರಿ ಆಗಿಬಿಟ್ಟವೆ. ಪಾಪ ಜಾಸ್ತಿ ಡಿಸ್ಟರ್ಬ್ ಮಾಡಬಾರ್ದು ಅದಕ್ಕೆ. ಓಕೆ ಫ್ರೆಂಡ್ಸ್, ಬಾಯ್. ಇಷ್ಟ ಆದರೆ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್. ಅಕ್ಕಿ ಮರಿ ಮಾಡ್ಬಿಟ್ಟೈತೆ. ಅಕ್ಕಿ ಮರಿ ಮಾಡ್ಬಿಟ್ಟೈತೆ, ಅದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ಒಳ್ಳೆ ಶಾರ್ಟ್ ಹಾಕೋಣ ಅಂತ.